ನಂದಿನಿಗೆ ಮೊದಲ ಬಾರಿ ಆ ಬ್ಯಾಂಕ್ ಮೆಸೇಜ್ ಕಾಣಿಸಿಕೊಂಡ ದಿನದಿಂದಲೇ ಅವಳ ಮನಸ್ಸಿನ ನೆಮ್ಮದಿ ಸಂಪೂರ್ಣವಾಗಿ ಕಳೆದುಹೋಯಿತು. ಪ್ರತಿ ತಿಂಗಳ 5ನೇ ತಾರೀಕು ಗಂಡನ ಬ್ಯಾಂಕ್ ಖಾತೆಗೆ ಸರಿಯಾಗಿ 50,000 ರೂಪಾಯಿ ಜಮೆಯಾಗುತ್ತಿತ್ತು. ಹಣ ಕಳುಹಿಸುತ್ತಿದ್ದವರ ಹೆಸರಿನಲ್ಲಿ ಕೇವಲ ಎಸ್. ಮಾಧವಿಯೇ ಎಂದು ಮಾತ್ರ ಕಾಣಿಸುತ್ತಿತ್ತು. ಆ ಹೆಸರಿನ ಹಿಂದೆ ಯಾರು ಇದ್ದರು ಎಂಬ ಪ್ರಶ್ನೆ ಅವಳ ಬದುಕನ್ನೇ ಕಾಡತೊಡಗಿತು. ಆದರೆ ಆ ರಹಸ್ಯದ ಕೊನೆಯ ಸತ್ಯ ಇಡೀ ಕುಟುಂಬವನ್ನೇ ಕಣ್ಣೀರಿನಲ್ಲಿ ಮುಳುಗಿಸಲಿದೆ ಎಂದು ಆ ಕ್ಷಣದಲ್ಲಿ ಯಾರೂ ಊಹಿಸಿರಲಿಲ್ಲ. ವಿಜಯಪುರದ ಬಳಿ ಇರುವ ಒಂದು ಸಣ್ಣ ಪಟ್ಟಣದಲ್ಲಿ ವಾಸಿಸುತ್ತಿದ್ದ ವಿನಯ್ ಮತ್ತು ನಂದಿನಿ ಎಲ್ಲರ ಕಣ್ಣಿಗೆ ಆದರ್ಶ ದಂಪತಿಗಳಂತೆ ಕಾಣುತ್ತಿದ್ದರು. ವಿನಯ್ ಸರ್ಕಾರಿ ಶಾಲೆಯ ಶಿಕ್ಷಕ, ನಂದಿನಿ ಗೃಹಿಣಿ. ಇಬ್ಬರ ಬದುಕು ಸರಳವಾಗಿತ್ತು. ದೊಡ್ಡ ಕನಸುಗಳಿರಲಿಲ್ಲ, ಆದರೆ ಮನೆಯಲ್ಲಿ ಪ್ರೀತಿ, ಗೌರವ ಮತ್ತು ನೆಮ್ಮದಿ ತುಂಬಿಕೊಂಡಿತ್ತು. ಒಂದು ದಿನ ಮನೆಯ ಖರ್ಚಿನ ಲೆಕ್ಕ ಬರೆಯುವಾಗ ನಂದಿನಿ ಬ್ಯಾಂಕ್ ಪಾಸ್ಬುಕ್ ನೋಡುತ್ತಿದ್ದಳು. ಆಗಲೇ ಕಳೆದ 2 ವರ್ಷಗಳಿಂದ ಪ್ರತಿ ತಿಂಗಳು ಒಂದೇ ದಿನ ಒಂದೇ ಮೊತ್ತದ ಹಣ ಜಮೆಯಾಗುತ್ತಿರುವುದು ಅವಳ ಗಮನಕ್ಕೆ ಬಂತು. ಮೊದಲಿಗೆ ಅದನ್ನು ಕಚೇರಿಯ ಭತ್ಯೆ ಎಂದುಕೊಂಡಳು. ಆದರೆ ವೇತನದ ವಿವರಗಳಲ್ಲಿ ಅಂತಹ ಯಾವುದೇ ದಾಖಲೆ ಇರಲಿಲ್ಲ. ವಿನಯನನ್ನು ಕೇಳಬೇಕೆಂದುಕೊಂಡಳು. ಆದರೆ ಯಾವುದೋ ಕಾರಣಕ್ಕೆ ಆ ಪ್ರಶ್ನೆಯನ್ನು ಮನಸ್ಸಿನಲ್ಲೇ ಉಳಿಸಿಕೊಂಡಳು. ದಿನಗಳು ಕಳೆದಂತೆ ಅವಳ ಅನುಮಾನವೂ ಹೆಚ್ಚಾಯಿತು. ಆ ಹಣ ಬಂದ ಕೆಲವೇ ದಿನಗಳಲ್ಲಿ ವಿನಯ್ ಯಾರಿಗೂ ಹೇಳದೆ ಎಲ್ಲೋ ಹೋಗಿ ಬರುತ್ತಿದ್ದ. ಮನೆಗೆ ಬಂದು ಎಂದಿನಂತೆ ಸಾಮಾನ್ಯವಾಗಿ ವರ್ತಿಸುತ್ತಿದ್ದ. ಅವನ ವರ್ತನೆಯಲ್ಲಿ ಯಾವುದೇ ತಪ್ಪು ಕಾಣಿಸುತ್ತಿರಲಿಲ್ಲ. ಆದರೂ ಆ ಹಣದ ರಹಸ್ಯ ನಂದಿನಿಯ ಮನಸ್ಸನ್ನು ಸುಡುತ್ತಿತ್ತು. ಒಂದು ಸಂಜೆ ವಿನಯ್ ಸ್ನಾನಕ್ಕೆ ಹೋದಾಗ ಅವನ ಬ್ಯಾಗಿನಲ್ಲಿ ಒಂದು ಹಳೆಯ ಆಸ್ಪತ್ರೆಯ ರಸೀದಿ ಸಿಕ್ಕಿತು. ಅದರಲ್ಲಿ ಒಬ್ಬ ಮಹಿಳೆಯ ಹೆಸರಿನ ಚಿಕಿತ್ಸಾ ವೆಚ್ಚ ಪಾವತಿಸಿರುವುದು ಕಂಡಿತು. ಆ ಮಹಿಳೆಯ ಹೆಸರು ಮಾಧವಿ. ಅದೇ ಬ್ಯಾಂಕ್ ಖಾತೆಗೆ ಹಣ ಕಳುಹಿಸುತ್ತಿದ್ದ ಹೆಸರಾಗಿತ್ತು. ನಂದಿನಿಯ ಅನುಮಾನ ಈಗ ಇನ್ನಷ್ಟು ಗಾಢವಾಯಿತು. ತನ್ನ ಗಂಡನ ಬದುಕಿನಲ್ಲಿ ಇನ್ನೊಬ್ಬ ಮಹಿಳೆ ಇದ್ದಾಳೆಯೇ ಎಂಬ ಪ್ರಶ್ನೆ ಅವಳ ನಿದ್ದೆಯನ್ನೇ ಕಸಿದುಕೊಂಡಿತು. ಆದರೆ ಅವಳು ಯಾವುದೇ ಆತುರದ ನಿರ್ಧಾರ ತೆಗೆದುಕೊಳ್ಳಲಿಲ್ಲ. ನಿಜ ತಿಳಿದುಕೊಳ್ಳಬೇಕೆಂದು ನಿರ್ಧರಿಸಿದಳು. ಮುಂದಿನ ತಿಂಗಳು 5ನೇ ತಾರೀಕಿನಂದು ವಿನಯ್ ಮನೆ ಬಿಟ್ಟು ಹೊರಟಾಗ ಅವನಿಗೆ ತಿಳಿಯದಂತೆ ಅವನ ಹಿಂದೆ ಹೋದಳು. ನಗರದಿಂದ ದೂರದ ಒಂದು ಹಳೆಯ ವೃದ್ಧಾಶ್ರಮದ ಬಳಿ ಅವನು ನಿಂತ. ಒಳಗೆ ಹೋಗಿ ಸುಮಾರು 1 ಗಂಟೆ ಉಳಿದ. ಹೊರಬಂದಾಗ ಅವನ ಮುಖದಲ್ಲಿ ನೆಮ್ಮದಿಯೂ ನೋವು ಒಂದೇ ವೇಳೆ ಕಾಣಿಸುತ್ತಿತ್ತು. ನಂದಿನಿ ಒಳಗೆ ಹೋಗಿ ವಿಚಾರಿಸಿದಳು. ಆದರೆ ಅಲ್ಲಿದ್ದವರು ವಿನಯ್ ಬಗ್ಗೆ ಹೆಚ್ಚು ಹೇಳಲು ನಿರಾಕರಿಸಿದರು. ಕೇವಲ ಮಾಧವಿ ಎಂಬ ಮಹಿಳೆ ಇಲ್ಲಿ ಕೆಲವು ತಿಂಗಳುಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದಷ್ಟೇ ಹೇಳಿದರು. ಅದೇ ಕ್ಷಣದಲ್ಲಿ ಕತೆ ಇನ್ನೊಂದು ತಿರುವು ಪಡೆದುಕೊಂಡಿತು. ಕೆಲವು ದಿನಗಳ ನಂತರ ನಂದಿನಿಗೆ ಅನಾಮಧೇಯವಾಗಿ ಒಂದು ಹಳೆಯ ಲಕೋಟೆ ಬಂತು. ಅದರೊಳಗೆ 10 ವರ್ಷದ ಹಿಂದಿನ ಒಂದು ಫೋಟೋ ಇತ್ತು. ಅದರಲ್ಲಿ ಯುವಕನಾಗಿದ್ದ ವಿನಯ್ ಮತ್ತು ಮಾಧವಿ ಒಟ್ಟಿಗೆ ನಿಂತಿದ್ದರು. ಫೋಟೋದ ಹಿಂದಿನ ಭಾಗದಲ್ಲಿ ಒಂದು ದಿನಾಂಕ ಮತ್ತು ಜೀವನದ ದೊಡ್ಡ ಸಾಲ ಎಂಬ 4 ಪದಗಳು ಮಾತ್ರ ಬರೆಯಲ್ಪಟ್ಟಿದ್ದವು. ಆ ಒಂದು ವಾಕ್ಯ ನಂದಿನಿಯನ್ನು ಮತ್ತಷ್ಟು ಗೊಂದಲಕ್ಕೆ ತಳ್ಳಿತು. ಮಾಧವಿ ಯಾರು? ವಿನಯ್ಗೆ ಅವಳೊಂದಿಗೆ ಯಾವ ಸಂಬಂಧ? ಆ ಸಾಲ ಯಾವುದು? ಉತ್ತರಗಳಿಲ್ಲದ ಪ್ರಶ್ನೆಗಳು ಮಾತ್ರ ಉಳಿದವು. ಕೊನೆಗೆ ಒಂದು ರಾತ್ರಿ ನಂದಿನಿ ವಿನಯ್ನ ಹಳೆಯ ದಾಖಲೆಗಳನ್ನು ಪರಿಶೀಲಿಸಿದಳು. ಅಲ್ಲಿ ಅವನ ಕಾಲೇಜು ದಿನಗಳ ಸುದ್ದಿಪತ್ರಿಕೆಯ ಕತ್ತರಣೆ ಸಿಕ್ಕಿತು. ಹಲವು ವರ್ಷಗಳ ಹಿಂದೆ ನಡೆದ ಭೀಕರ ಬಸ್ ಅಪಘಾತದಲ್ಲಿ ಹಲವಾರು ವಿದ್ಯಾರ್ಥಿಗಳು ಗಾಯಗೊಂಡಿದ್ದರು. ಆ ಸುದ್ದಿಯಲ್ಲಿ ವಿನಯ್ನ ಹೆಸರು ಇತ್ತು. ಮತ್ತೊಂದು ಸಾಲಿನಲ್ಲಿ ಒಬ್ಬ ವಿದ್ಯಾರ್ಥಿನಿ ತನ್ನ ಪ್ರಾಣದ ಹಂಗು ತೊರೆದು 3 ವಿದ್ಯಾರ್ಥಿಗಳನ್ನು ರಕ್ಷಿಸಿದ್ದಳು ಎಂದು ಉಲ್ಲೇಖಿಸಲಾಗಿತ್ತು. ಆ ವಿದ್ಯಾರ್ಥಿನಿಯ ಹೆಸರು ಮಾಧವಿ. ನಂದಿನಿಯ ಕಣ್ಣುಗಳು ತುಂಬಿಕೊಂಡವು. ಆದರೆ ಇನ್ನೂ ಸಂಪೂರ್ಣ ಸತ್ಯ ಹೊರಬಂದಿರಲಿಲ್ಲ. ಮುಂದಿನ ದಿನ ವೃದ್ಧಾಶ್ರಮದಿಂದ ಕರೆ ಬಂತು. ಮಾಧವಿಯ ಆರೋಗ್ಯ ಗಂಭೀರವಾಗಿದೆ ಎಂದು ತಿಳಿಸಿದರು. ವಿನಯ್ ತಕ್ಷಣ ಅಲ್ಲಿಗೆ ಹೋದ. ಈ ಬಾರಿ ನಂದಿನಿಯೂ ಜೊತೆಯಾದಳು. ಹಲವು ವರ್ಷಗಳಿಂದ ವೀಲ್ಚೇರ್ನಲ್ಲಿ ಬದುಕುತ್ತಿದ್ದ ಮಾಧವಿ ಈಗ ಜೀವದ ಕೊನೆಯ ಹಂತದಲ್ಲಿದ್ದಳು. ಅಲ್ಲಿ ಇದ್ದ ವೈದ್ಯರು ಮತ್ತು ಆಶ್ರಮದ ಮುಖ್ಯಸ್ಥರು ನಿಜವನ್ನು ತಿಳಿಸಿದರು. ಕಾಲೇಜಿನ ಆ ಅಪಘಾತದಲ್ಲಿ ವಿನಯ್ನ ಜೀವ ಉಳಿಸಲು ಮಾಧವಿ ತನ್ನ 2 ಕಾಲುಗಳಿಗೆ ಶಾಶ್ವತ ಹಾನಿಯಾಗುವಷ್ಟು ದೊಡ್ಡ ಗಾಯಗಳನ್ನು ಅನುಭವಿಸಿದ್ದಳು. ಆ ದಿನದಿಂದ ಅವಳ ಜೀವನ ಸಂಪೂರ್ಣ ಬದಲಾಗಿತ್ತು. ಆದರೆ ಅವಳು ಯಾರ ಮೇಲೂ ದೂರು ನೀಡಲಿಲ್ಲ. ತನ್ನ ಕುಟುಂಬವನ್ನು ಕಳೆದುಕೊಂಡಳು. ಉದ್ಯೋಗ ಮಾಡಲು ಸಾಧ್ಯವಾಗಲಿಲ್ಲ. ವರ್ಷಗಳ ನಂತರ ಈ ವಿಷಯ ತಿಳಿದ ವಿನಯ್ ತನ್ನ ಜೀವಕ್ಕೆ ಕಾರಣಳಾದ ಮಹಿಳೆಯನ್ನು ಒಂಟಿಯಾಗಿ ಬಿಡಬಾರದೆಂದು ನಿರ್ಧರಿಸಿದ್ದ. ಆದರೆ ಅವಳ ಸ್ವಾಭಿಮಾನಕ್ಕೆ ಧಕ್ಕೆ ಬಾರಬಾರದೆಂದು ನೇರವಾಗಿ ಸಹಾಯ ಮಾಡದೆ
ಪ್ರತಿ ತಿಂಗಳು ಅವಳ ಹೆಸರಿನಿಂದಲೇ ತನ್ನ ಖಾತೆಗೆ ಹಣ ಭರಿಸುವ ವ್ಯವಸ್ಥೆ ಮಾಡಿದ್ದ. ನಂತರ ಅದೇ ಹಣವನ್ನು ಮತ್ತೆ ಅವಳ ಚಿಕಿತ್ಸೆಗೆ ಮತ್ತು ಆಶ್ರಮದ ಖರ್ಚಿಗೆ ಬಳಸುತ್ತಿದ್ದ. ಹೊರಗೆ ನೋಡಿದರೆ ಮಾಧವಿ ಹಣ ಕಳುಹಿಸುತ್ತಿದ್ದಂತೆ ಕಾಣುತ್ತಿತ್ತು. ಆದರೆ ನಿಜವಾಗಿ ಅದು ವಿನಯ್ನ ಮೌನ ಸೇವೆಯಾಗಿತ್ತು. ತನ್ನ ಹೆಂಡತಿಗೂ ಈ ವಿಷಯ ಹೇಳದಿರುವ ಕಾರಣವೂ ಅದೇ. ತನ್ನ ಒಳ್ಳೆಯ ಕೆಲಸವನ್ನು ಪ್ರಚಾರ ಮಾಡಬಾರದು ಎಂಬ ಅವನ ನಿರ್ಧಾರ. ನಂದಿನಿಯ ಕಣ್ಣೀರು ನಿಲ್ಲಲಿಲ್ಲ. 2 ವರ್ಷಗಳಿಂದ ಅನುಮಾನದಿಂದ ನೋಡಿದ ಗಂಡನ ಮನಸ್ಸು ಎಷ್ಟು ದೊಡ್ಡದು ಎಂಬುದು ಅವಳಿಗೆ ಈಗ ಅರಿವಾಯಿತು. ಕೆಲವು ದಿನಗಳ ನಂತರ ಮಾಧವಿ ಶಾಂತವಾಗಿ ಕೊನೆಯುಸಿರೆಳೆದಳು. ತನ್ನ ಹೆಸರಿನಲ್ಲಿದ್ದ ಉಳಿದ ಹಣವನ್ನೆಲ್ಲ ಅನಾಥ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಬಳಸಬೇಕು ಎಂದು ವಿಲ್ ಬರೆದು ಹೋಗಿದ್ದಳು. ವಿನಯ್ ಮತ್ತು ನಂದಿನಿ ಸೇರಿ ಆ ಆಶಯವನ್ನು ನೆರವೇರಿಸಿದರು. ಪ್ರತಿ ವರ್ಷ ಅವಳ ಹೆಸರಿನಲ್ಲಿ ವಿದ್ಯಾರ್ಥಿ ವೇತನ ಆರಂಭಿಸಿದರು. ಆ ದಿನದಿಂದ ಪ್ರತಿ ತಿಂಗಳು ಬ್ಯಾಂಕ್ ಖಾತೆಗೆ ಬರುತ್ತಿದ್ದ ಹಣ ನಿಂತಿತು. ಆದರೆ ಆ ಹಣದ ಹಿಂದೆ ಅಡಗಿದ್ದ ಕೃತಜ್ಞತೆ, ಮಾನವೀಯತೆ ಮತ್ತು ತ್ಯಾಗದ ಕತೆ ಎಂದಿಗೂ ನಿಲ್ಲಲಿಲ್ಲ. ಅನುಮಾನ ಕಣ್ಣುಗಳಿಗೆ ಕಾಣುವುದನ್ನಷ್ಟೇ ನಂಬುತ್ತದೆ. ಆದರೆ ನಂಬಿಕೆ ಕಾಣದ ಸತ್ಯವನ್ನು ಹುಡುಕುತ್ತದೆ. ಕೆಲವೊಮ್ಮೆ ಒಂದು ರಹಸ್ಯದ ಹಿಂದೆ ದ್ರೋಹವಿರುವುದಿಲ್ಲ, ಒಂದು ಮೌನ ತ್ಯಾಗ, ಒಂದು ಜೀವ ಉಳಿಸಿದ ನಣ ಮತ್ತು ಯಾರಿಗೂ ಹೇಳದ ಮಾನವೀಯತೆ ಅಡಗಿರುತ್ತದೆ. ಜೀವನದಲ್ಲಿ ಪ್ರತಿಯೊಂದು ರಹಸ್ಯವನ್ನು ತಪ್ಪಾಗಿ ಅರ್ಥೈಸುವ ಮೊದಲು ಅದರ ಹಿಂದೆ ಇರುವ ನೋವು ಮತ್ತು ಕಾರಣವನ್ನು ಅರಿಯಲು ಪ್ರಯತ್ನಿಸಿದರೆ ಅನೇಕ ಸಂಬಂಧಗಳು ಉಳಿಯುತ್ತವೆ. ಅದೇ ಈ ಕಥೆಯ ನಿಜವಾದ ಅರ್ಥ. ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ, ಲೈಕ್ ಮಾಡಿ, ಈ ಕಥೆಯನ್ನು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಮನ ಮುಟ್ಟುವ ಕಥೆಗಳಿಗಾಗಿ ಕಥೆಗಳ ಮನೆ ಜೊತೆ ಸದಾ ಸಂಪರ್ಕದಲ್ಲಿರಿ. ಧನ್ಯವಾದಗಳು.